ಪ್ರಸ್ತಾಪ ಮಾಡಿದ್ದಾರೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಈಗ ಬಿಜೆಪಿ ಹೈಕಮಾಂಡ್ ಎಲ್ಲವನ್ನ ನಿರ್ಧಾರ ಮಾಡುತ್ತೆ. 22ನೇ ತಾರೀಕು ಅಭ್ಯರ್ಥಿಗಳ ಘೋಷಣೆ ಮಾಡ್ತೀವಿ ಅಂತ ಸ್ವತಃ ಮಾಜಿ ಸಿಎಂ BS ಯಡಿಯೂರಪ್ಪನವರೇ ಹೇಳಿದ್ದಾರೆ. ಬಿಜೆಪಿ ಹೈಕಮಾಂಡ್ ನಿಂದ ಟಿಕೆಟ್ ಹಂಚಿಕೆ ಫೈನಲ್ ಆಗುತ್ತೆ. ಆಲ್ರೆಡಿ ಕೆಲ ಕ್ಷೇತ್ರಗಳದ್ದು ಫೈನಲ್ ಆಗಿದೆ, ಉಳಿದಿದ್ದೇ ಕೆಲ ಕ್ಷೇತ್ರಗಳು ಮಾತ್ರ. ಸೊ ಅದು ಕೂಡ ಫೈನಲ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ BS ಯಡಿಯೂರಪ್ಪನವರು ಮಾತನಾಡಿದ್ದಾರೆ. ದೆಹಲಿಯಲ್ಲಿದು ಮಾಜಿ ಸಿಎಂ BS ಯಡಿಯೂರಪ್ಪನವರು ಕೊಟ್ಟಿರುವ ಹೇಳಿಕೆ. ಆಲ್ರೆಡಿ ಡೆಲ್ಲಿಯಲ್ಲೇ ಇದ್ದಾರೆ, ಕಾರಣ ನಿನ್ನೆ ತಡರಾತ್ರಿ ತನಕ ಕೂಡ ಮೀಟಿಂಗ್ ಆಗಿದೆ. ಉಳಿದ ಕ್ಷೇತ್ರಗಳ ಅಭ್ಯರ್ಥಿಗಳ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಚಾರ, JDSನವ್ರಿಗೆ ಎಷ್ಟು ಕ್ಷೇತ್ರ ಬಿಟ್ಕೊಡ್ತಾರೆ, ಯಾವ ಕ್ಷೇತ್ರಗಳನ್ನ ಬಿಟ್ಕೊಡ್ತಾರೆ. ಈಗ ಆಲ್ರೆಡಿ ಮೈತ್ರಿಯಲ್ಲಿ ಅಪಸ್ವರ ಆರಂಭ ಆಗ್ಬಿಟ್ಟಿದೆ ಅನ್ನುವಂತಹ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಪಾಳ್ಯದಲ್ಲಿ ಟಿಕೆಟ್ ಸಿಕ್ಕಿಲ್ವಲ್ಲ, ಕೆಲ ನಾಯಕರು ಬಂಡೆದ್ದಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆ ಮಾಡಲಾಗಿದೆ ಅವರಿಗೆ. ಅಂತಿಮವಾಗಿ ಪ್ರಧಾನಿಯವರ ಜೊತೆ ಸಮಾಲೋಚನೆ ಮಾಡಿ 22ನೇ ತಾರೀಕು ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದನ್ನು ಘೋಷಣೆ ಮಾಡೋರಿದ್ದಾರೆ. ಬಹಳ ಮುಖ್ಯವಾಗಿ BJP JDS ಒಂದು ಹೊಂದಾಣಿಕೆ ಆಗ್ತಿರೋದ್ರಿಂದ ಈ ಬಾರಿ ನಾವು ಅಂದ್ಕೊಂಡಂತೆ 28ಕ್ಕೆ 28 ಲೋಕಸಭಾ ಕ್ಷೇತ್ರ BJP JDS ಸೇರಿ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ದೇವೇಗೌಡರು ಸಹ ಪ್ರಧಾನಿಯವರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಅಮಿತ್ ಶಾ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಇದೆಲ್ಲದರ ಪರಿಣಾಮ ನಮ್ಮ ನಿರೀಕ್ಷೆ ಮೀರಿ ಒಳ್ಳೆಯ ಫಲಿತಾಂಶ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ. 2-3 ದಿವಸದಲ್ಲಿ 22ರ ಪಟ್ಟಿ ಬಿಡುಗಡೆ ಆದಮೇಲೆ ನಾವೆಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡೋಕ್ಕೆ ಹೊರಡ್ತೇವೆ. ಜನ ಇವತ್ತು ಮೋದಿಜಿಯವರ ಪರ, BJPಯವರ ಪರ ಇರೋದರಿಂದ ಇತ್ತೀಚಿನ ಹಿಂದೆ ನಡೆದಂಥ ಎಲ್ಲ ಚುನಾವಣೆಗಳಿಗಿಂತ ಈ ಚುನಾವಣೆ ನಮ್ಮ ಗೆಲುವಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಧನ್ಯವಾದ, ನಮಸ್ಕಾರ. ಸರ್, ಮಾಧುಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಒಂದು ಇದರಿಂದ ಅಂದರೆ ಅಸಮಾಧಾನದಿಂದ ಚಿತ್ರದುರ್ಗ, ತುಮಕೂರು ಮತ್ತೆ ಇತರ ಭಾಗಗಳಲ್ಲಿ ಅದು ಹಿನ್ನಡೆ ಆಗುತ್ತೆ ಬಿಜೆಪಿಗೆ ಅನ್ನುವಂಥದ್ದು. ನಾನು ಮಾಧುಸ್ವಾಮಿ ಅವರ ಹತ್ರ ಇನ್ಯಾರ್ಯಾರು ಅತೃಪ್ತರಿದ್ದಾರೆ ಅವರೆಲ್ಲರ ಜೊತೆ ಮಾತನಾಡಿ. ಸರ್, ಈಶ್ವರಪ್ಪ ಅವರು ಹೇಳಿದ್ದಾರೆ, ಲೋಕಸಭೆ ಚುನಾವಣೆ ನಂತರ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬಿಟ್ಟು ಇಳಿಬೇಕಾಗುತ್ತೆ, ಅಂತ ಪರಿಸ್ಥಿತಿ ಉದ್ಭವ ಆಗುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. ಅಣ್ಣ, ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ, ಜನ ಉತ್ತರ ಕೊಡ್ತಾರೆ. ವಿಜಯಣ್ಣ ಏನು ರಾಜ್ಯದ ಅಧ್ಯಕ್ಷರಾದ್ಮೇಲೆ ಪಕ್ಷ ಯಾವ ರೀತಿ ರಾಜ್ಯದಲ್ಲಿ ಬೆಳೀತಾ ಇದೆ ಇದೆಲ್ಲವೂ ಗೊತ್ತಿರುವಂಥ ಸಂಗತಿ. ಈಶ್ವರಪ್ಪನವರು ಅವ್ರ ಮಗನಿಗೆ ಸೀಟ್ ಸಿಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಯಾವುದೇ ತೀರ್ಮಾನ ತಗೊಳ್ಳೋದಾದರೂ ಚುನಾವಣಾ ಸಮಿತಿಯಲ್ಲಿ ತಗೊಳ್ತಾರೆ. ಆ ತೀರ್ಮಾನ ಸರ್ವಸಮ್ಮತ ತೀರ್ಮಾನ ಆಗಿರುತ್ತೆ ಹೊರತು ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಆದರೆ ಅನಗತ್ಯವಾಗಿ ಅವರು ಯಡಿಯೂರಪ್ಪನವ್ರು ನನ್ನ ಮಗನಿಗೆ ಸೀಟ್ ಕೊಡಿಸಿಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ. ಬಹುಶಃ ಇನ್ನು 2-3 ದಿವಸದಲ್ಲಿ ಅವರು ಅರ್ಥ ಮಾಡಿಕೊಂಡು ಸರಿ ಹೋಗ್ತಾರೆ ಅಂತ ಭಾವಿಸಿದ್ರು. ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್. ಸ್ವಾಭಾವಿಕ, ಮಾಡಲಿ, ಏನು ಮಾಡೋಕ್ಕಾಗಲ್ಲ. ಸರ್, ಮಾಧುಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಒಂದು ಇದರಿಂದ ಅಂದರೆ ಅಸಮಾಧಾನದಿಂದ ಚಿತ್ರದುರ್ಗ, ತುಮಕೂರು ಮತ್ತೆ ಇತರ ಭಾಗಗಳಲ್ಲಿ ಅದು ಹಿನ್ನಡೆ ಆಗುತ್ತೆ ಬಿಜೆಪಿಗೆ ಅನ್ನುವಂಥದ್ದು. ನಾನು ಮಾಧುಸ್ವಾಮಿ ಅವ್ರ ಹತ್ರ ಇನ್ಯಾರ್ಯಾರು ಅತೃಪ್ತರಿದ್ದಾರೆ ಅವರೆಲ್ಲರ ಜೊತೆ ಮಾತನಾಡ್ತೇನೆ. ಅವರೆಲ್ಲರ ಸಹಕಾರದಿಂದಲೇ ನಾವು ಚುನಾವಣೆ ಗೆಲ್ಲಬೇಕಾಗಿದೆ. ನಾನು ಮಾತನಾಡ್ತೇನೆ ಅವ್ರ ಜೊತೆ. ಸರ್, ಸೋಮಣ್ಣಗೆ ನಮ್ಮ ಬೆಂಬಲ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸರ್. ಅವ್ರು ಅವತ್ತು ಹೇಳಿದ್ರು ಈ ಮಾತನ್ನು, ಯಾಕೆಂದರೆ ಅವರೊಬ್ಬರು ಚುನಾವಣೆಗೆ ನಿಲ್ಲಬೇಕು ಅಂತ ಅಪೇಕ್ಷೆ ಇದ್ದದ್ರಿಂದ ಆ ಥರ ಮಾತಾಡಿದ್ದಾರೆ. ಅವ್ರ ಜೊತೆ ಮಾತನಾಡಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ದೆಹಲಿಯಿಂದ. ನಟೇಶ್, ದೆಹಲಿ ಅಂಗಳದಲ್ಲಿ ಬಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಆಗಿರುವಂತಹ ಬೆಳವಣಿಗೆಗಳು, ಕಾರಣ ತಡರಾತ್ರಿ ತನಕ ಮೀಟಿಂಗ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲಾ ಕ್ಷೇತ್ರಗಳ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. ಮೈತ್ರಿ ವಿಚಾರದಲ್ಲಿ ಆರಂಭದಲ್ಲೇ ಅಪಸ್ವರ ಅಂತ ಹೇಳಲಾಗ್ತಾ ಇದೆ. BS ಯಡಿಯೂರಪ್ಪನವರ ರಿಯಾಕ್ಷನ್, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ನಟೇಶ್.
ಎಸ್ ಸ್ಮಿತಾ, ಏನು ಯಡಿಯೂರಪ್ಪನವರು ಇಂದು ಏನು ನಿನ್ನೆಯಷ್ಟೇ ಏನು BJPಯ ಜೊತೆಗಿನ ಮೀಟಿಂಗನ್ನು ಅಟೆಂಡ್ ಮಾಡಿದರು. ನಂತರದಲ್ಲಿ ಇಂದು ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ BJPಯ ಏನು ಉಳಿದ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಫೈನಲ್ ಆಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಆದರೆ 2 ಕ್ಷೇತ್ರಗಳನ್ನು ವಿಜಯೇಂದ್ರ ಅವರು ಹಾಗೂ ಯಡಿಯೂರಪ್ಪರವರನ್ನು ಇಬ್ಬರನ್ನು ಕೂಡ ಮಾತನಾಡಿಸಿದ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಹೇಳಿರುವಂಥದ್ದು ಇನ್ನು 2 ಕ್ಷೇತ್ರಗಳು ಮಾತ್ರ ಬಾಕಿ ಇದೆ. ಅಂದರೆ ಇದೇ ತಿಂಗಳ 22ನೇ ತಾರೀಕು ಸಂಪೂರ್ಣವಾಗಿ ಉಳಿದ ಎಲ್ಲ ಏನು ಆಕಾಂಕ್ಷಿಗಳ ಏನು ಟಿಕೆಟ್ ಏನಿದೆ ಅದನ್ನು ಘೋಷಣೆ ಮಾಡ್ತೀವಿ ಎನ್ನುವಂತಹ ಸ್ಪಷ್ಟ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಈಗಾಗಲೇ ಏನು 2 ಕ್ಷೇತ್ರಗಳಲ್ಲಿ ಏನು ಒಂದಷ್ಟು ಗೊಂದಲ ಉಂಟಾಗಿತ್ತು. ಆ ಗೊಂದಲವನ್ನು ಎಲ್ಲವನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ಟೈಮನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಇಲ್ಲದೆ ಹೋದರೆ ಇವತ್ತೇ ಕೂಡ ಏನು ಟಿಕೆಟನ್ನು ಅನೌನ್ಸ್ ಮಾಡ್ತಿದ್ವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನು ಈಶ್ವರಪ್ಪನವರ ವಿಚಾರ ಹಾಗೆ ಸದಾನಂದ ಗೌಡರ ವಿಚಾರವನ್ನು ಕೂಡ ಕೇಳಿದಂತಹ ಸಂದರ್ಭದಲ್ಲಿ ಅದಕ್ಕೂ ಕೂಡ ನಾನು ಅದಕ್ಕೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಎನ್ನುವಂತಹ ಮಾತನ್ನು ಯಡಿಯೂರಪ್ಪನವರು ಹೇಳಿರ್ತಕ್ಕಂಥದ್ದು. ಇನ್ನು ದೆಹಲಿಯ ಅಂಗಳದಲ್ಲಿ ಏನು ಕರ್ನಾಟಕ ಏನು BJPಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಕೂಡ ಇದ್ವು. ನಿನ್ನೆ ನಡೆದಂತಹ ಸಭೆಯಲ್ಲಿ ಆ ಎಲ್ಲ ಗೊಂದಲಕ್ಕೂ ಕೂಡ ತೆರೆ ಬಿದ್ದಿದೆ ಎನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಸ್ಮಿತಾ. ಓಕೆ ನಟೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.